ವೆಲ್ಕಮ್ ಟು ಭುವಿ ಎಂಟರ್ಪ್ರೈಸಸ್ ಚಾನಲ್. ನನ್ನ ಹೆಸರು ಮೇಘ. ಈಗ ನಮ್ಮ ಭುವಿ ಎಂಟರ್ಪ್ರೈಸಸ್ ಚಾನಲಲ್ಲಿ ಸೋಲಾರ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರಲ್ಲ, ಆ ಕಸ್ಟಮರ್ ಮನೆಗೆ ಹೋಗ್ಬಿಟ್ಟು ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಎಷ್ಟು ಕರೆಂಟ್ ಬಿಲ್ಲಲ್ಲಿ ಉಳಿತಾಯ ಆಗಿದೆ ಅಂತ ನೋಡ್ತಾ ಮಾತಾಡ್ಸ್ಕೊಬರೋಣ ಬನ್ನಿ. ಸರ್, ನಿಮ್ಮ ಪರಿಚಯ ಮಾಡಿ. ನಮಸ್ತೆ ಮೇಡಮ್. ನಾವು ಆಂಜನಪ್ಪ ಅಂತ ಹೇಳಿ, ನಾವು ರಿಟೈರ್ಡ್ ಟೀಚರು. ನಾವು ಶಿರಗೇಟಲ್ಲಿ ವಾಸ ಇದ್ದು, ತಿರ್ಗಿ ಮತ್ತೆ ಇಲ್ಲಿ ನಮ್ಮ ಹಳ್ಳಿ ಪಕ್ಕದಲ್ಲೇ ಈ ಪ್ಲೇಸನ್ನು ತಗೊಂಡು ಇಲ್ಲಿ ಮನೆ ಕಟ್ಕೊಂಡಿದ್ದೀವಿ. ಹಳೆ 2 ವರ್ಷದಿಂದ ಇಲ್ಲಿ ವಾಸ ಇದ್ದೀವಿ. ನಮಗೆ ಮುಖ್ಯವಾಗಿ ನಮ್ಮ ಗೋವಿಂದರಾಜು ಸರ್ ಏನು ಇಲ್ಲಿ ಬಂದು ನಮಗೆಲ್ಲ ಪರಿಚಯ ಮಾಡಿಕೊಟ್ರು. ಪರಿಚಯ ಮಾಡಿ ಸೋಲಾರ್ ಬಗ್ಗೆ 1 ಗಂಟೆ ಟೈಮ್ ನಮಗೆ ಎಲ್ಲ ಇಂಟಿಮೇಷನ್ ಎಲ್ಲ ಕೊಟ್ಟರು. ನಮಗೆ ಇದು ಸೂಕ್ತ ಅನ್ನಿಸ್ತು. ನಮಗೆ ಮಂತ್ಲಿ 1700, 1900, 2000 ಹಿಂಗೆ ಬರ್ತಾ ಇರೋದು ನಮಗೆ ಎಲೆಕ್ಟ್ರಿಕ್ ಫೀಸು. ಇದನ್ನು ನಾವು ಏನಾದರೂ ಮಾಡಿ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇದಕ್ಕೆ ಅವರ ಒಂದು ಏನು ಅಭಿಪ್ರಾಯ ಹೇಳಿರೋ ಅದಕ್ಕೆ ನಾವು ಮನೆಗೊಟ್ಟು ಈ ಒಂದು ಹಾಕ್ಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ, ಆಮೇಲೆ ಸ್ವಾಭಾವಿಕ ಸಂಪನ್ಮೂಲಗಳಾದ ಈ ಸೂರ್ಯನ ಬೆಳಕು ನಾವು ತಗೊಂಡ್ರೆ ಅದು ಯಾವುದು ಮಲಿನ ಆಗೋದಿಲ್ಲ. ಆಮೇಲೆ ಯಾವ ಶಕ್ತಿನೂ ಅದರಲ್ಲಿ ಬೇರೆ ಕಡೆಯಿಂದ ಬಂದು ಹೋಗ್ತೈತೆ ಅನ್ನೋಂಗೇನಿಲ್ಲ. ಸಪ್ರೇತವಾಗಿ ಸಿಸ್ಟಮ್ಗೆ ಬರುತ್ತೆ. ಅದರಿಂದ ನಮಗೆ ಅನೇಕ ಉಪಯೋಗಗಳು ಆಗ್ತಾ ಇದ್ದಾವೆ. ನಾವು ಅದರಲ್ಲಿ ಇವಾಗ ಅಡುಗೆ ಮಾಡ್ಕೊತೀವಿ, ಹೀಟ್ರು ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಹೀಟ್ರ್ ಹಾಕ್ಯಂತ ಇದ್ದೀವಿ, ಫ್ಯಾನು, TV, ಮಿಕ್ಸಿ, ಆಮೇಲೆ ಗಾಡಿ ಚಾರ್ಜರು, ಇವೆಲ್ಲ ನಮಗೆ ಅನುಕೂಲ ಆಗಿದೆ. ಆಮೇಲೆ ಇದರಲ್ಲಿ ಬಂದಂಥ ಹೆಚ್ಚುವರಿ ಬಿಲ್ ಏನಾದ್ರು ಬಂತು, ಹೆಚ್ಚುವರಿ ಹಣ ನಮಗೆ ಬಂತು ಅಂತ ಅಂದರೆ ಸೋಲಾರಿಂದ ಉತ್ಪತ್ತಿಯಾಗಿದ್ದು ಅದು KBಯಿಂದ ನಮಗೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಅದನ್ನು ತಿರ್ಗಿ ಮತ್ತೆ ನಾವು ಅದನ್ನು ನಮ್ಮ ಅಕೌಂಟಿಂದ ನಾವು ಬಳಸ್ಕೊಬೋದು. ಈ ಎಲ್ಲ ಪ್ರತಿಯೊಬ್ಬ ನಾಗರಿಕರು ಅಷ್ಟೇ ಈ ಒಂದು PM ಸೋಲಾರು ಸಿಸ್ಟಮ್ ಏನಿದೆ ಇದನ್ನು ನಾವು ಬಳಸಿದರೆ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನಾವು ಹೆಚ್ಚಿನದಾಗಿ ಶಕ್ತಿನ ಉತ್ಪತ್ತಿ ಮಾಡ್ಕೊಂಡು ಈ ಇಂಧನ ಶಕ್ತಿಯನ್ನು ಆಮೇಲೆ ಹೊರದೇಶದಲ್ಲಿ ಆಗ್ತಕ್ಕಂಥ ಕೊಲ್ಲಿ ರಾಷ್ಟ್ರದಲ್ಲಿ ಆಗ್ತಕ್ಕಂಥ ಏನು ತೊಂದರೆ ಇದೆ ಆ ತೈಲಕ್ಕೆ, ಆ ಒಂದು ಗ್ಯಾಸಿಂದೇ ಆಗಲಿ ಪ್ರತಿಯೊಂದಕ್ಕೂ ಈಗ ನಾವು ವಿದ್ಯುತ್ ಉತ್ಪತ್ತಿ ಮಾಡ್ಕೊಬೇಕು, ಒಂದು ಅಲ್ಲಿಂದಲೇ ಗ್ಯಾಸ್ ಬರಬೇಕು, ಕಲ್ಲಿದ್ದು ಬರಬೇಕು, ಪೆಟ್ರೋಲಿಯಂ ಗ್ಯಾಸ್ ಬರಬೇಕು. ಈ ತೊಂದರೆ ಆದಾಗ ನಾವಿದ್ದು ನಮ್ಮದೇ ಇದೆ, ನಾವೇ ನಮ್ಮ ಸ್ವತಂತ್ರವಾಗಿ ನಮ್ಮ ಕಾಲನ ನಾವು ನಿಂತ್ಕೊಬೋದು. ಆದ್ದರಿಂದ ಇದು ಎಲ್ಲರಿಗೂ ಅನುಕೂಲ ಆಗ್ತದೆ. ದಯಮಾಡಿ ಎಲ್ಲ ತಾವು ಇನ್ನು ನಮ್ಮ ಸೋದರರಾಗಲಿ ನಾಗರಿಕ ಬಂಧುಗಳಾಗಲಿ ಎಲ್ಲರೂ ಇದನ್ನು ಬಳಸ್ಕೊಂಡ್ರೆ ನಾವು ಅತ್ಯುತ್ತಮವಾದ ಇದಾಗುತ್ತೆ. ಆಮೇಲೆ ಇದರಲ್ಲಿ ಒಳ್ಳೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ನಮಗೆ ಸುಮಾರು 2 ಲಕ್ಷದ ಚಿಲ್ಲರೆ ಖರ್ಚಾಗಿತ್ತು. ಅದರಲ್ಲಿ 78,000 ರೂಪಾಯಿಯನ್ನು ನಮಗೆ ರೀಫಂಡ್ ಆಗಿ ಕೊಟ್ಟಿದ್ದಾರೆ. ಅದು ಎಲ್ಲ ಸಿಸ್ಟಮ್ ಆಗಿ ಅಕೌಂಟಿಗೆ ಬಂತದು. ಇದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ತಾವುಗಳೆಲ್ಲ ಇದನ್ನು ಬಳಸೋದ್ರಿಂದ ನಾವು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡ್ದಂಗೆ ಆಗುತ್ತೆ. ಆಮೇಲೆ ದೇಶದ ಇಂಧನ ಉಳಿತಾಯ ಮಾಡ್ದಂಗೆ ಆಗ್ತಾಯಿದೆ. ನಮಗೆ ಒಳ್ಳೆಯದಾಗಿದೆ. ಸರ್, ನಿಮಗೆ ಸೋಲಿಕ್ಸ್ ಕ್ಲೌಡ್ ಅಂತ ಅಪ್ಲಿಕೇಶನ್ ಮೊಬೈಲಲ್ಲಿ ಹಾಕ್ಕೊಟ್ಟಿದ್ದಾರಾ? ಹೌದು, ಹಾಕಿದ್ದೇವೆ. ನಾವು ಏನು ಮೇಲ್ಗಡೆ ಹೋಗಿ ಡೈಲಿ ಏನು ನೋಡೋಂಗೇನಿಲ್ಲ, ಅದರಲ್ಲೇ ಎಲ್ಲ ಫೀಡ್ ಆಗ್ತಾ ಇರ್ತೈತೆ. ಯಾವ್ಯಾವ ತಿಂಗಳಲ್ಲಿ ಎಷ್ಟಾಗಿದೆ ಹೌದೌದು ಆಗಿದೆ. ಆಮೇಲೆ ನಮ್ಮಲ್ಲಿ ಇದರಿಂದ ಬೇಸಿಗೆ ಕಾಲದಲ್ಲಿ ಮಾತ್ರ ತುಂಬ ಯೂನಿಟ್ಗಳು ಉತ್ಪತ್ತಿ ಆಗ್ತದೆ. ಮ್ಯಾಕ್ಸಿಮಮ್ 16, 17, 18 ತನಕ ಹೋಗಿದೆ. ಅದು ಏಪ್ರಿಲ್ ಮೇನಲ್ಲಿ ಅಷ್ಟು ಜಾಸ್ತಿ ಇರ್ತೈತೆ. ಇದು ಮೋಡ ಇದ್ದು ಮಳೆಗಾಲ ಆದರೆ ಒಂದು 10, 11, 12 ಬರ್ತೈತೆ. ಪೂರಾ ಮೋಡ ಬಂದಾಗ ಈ ಜೂನ್ ಜುಲೈ ತಿಂಗಳಾದರೆ ಒಂದು 5, 6, 7 ಯೂನಿಟ್ ತನಕ ಉತ್ಪತ್ತಿ ಆಗ್ತೈತೆ. ಓಕೆ ಸರ್. ಮತ್ತೆ ನಿಮ್ಮ ಸೋಲಾರ್ ಹಾಕ್ಸಿದ್ರಿಂದ ಏನು ಯೂಸ್ ಅಂದರೆ ನೀವು ಹೇಳ್ತಾ ಇದ್ರಿ ಏನೋ ಮಳೆ. ಹೌದೌದು, ಈಗ ಮಳೆ ಬಂದರೆ ಮೇಲ್ಗಡೆ ನಾವು ಹೋದ ತಕ್ಷಣ ಒಂದು ಲಿಫ್ಟಿಗೆ ಒಂದು ಡೋರ್ ಇದೆ, ಆಮೇಲೆ ಇಲ್ಲಿ ಹೊರಗಡೆ ಹೋಗೋದಕ್ಕೊಂದು ಡೋರ್ ಇದೆ, ಇನ್ನೊಂದು ರೂಮಿಂದ ಒಂದು ಡೋರ್ ಇದೆ. 3 ಡೋರು ಮಳೆ ಬಂದಾಗ ಇಸ್ಲಿಗೆ ಎಲ್ಲ ಅದು ನೆನೀತಾ ಇದ್ದು. ಈಗ ಇದನ್ನು ನಾವು ಸೋಲಾರ್ ಹಾಕ್ಸಿದ ಮೇಲೆ ಕೆಳಗಡೆ ಶೀಟೆಲ್ಲ ಹಾಕ್ಸಿ ಪ್ಲಾನ್ ಮಾಡಿ ಶೀಟೆಲ್ಲ ಹಾಕ್ಸಿದ್ದಾರೆ. ಆದ್ದರಿಂದ ಅಲ್ಲಿ 3 ಡೋರ್ಗೂ ನಮಗೆ ಸೇಫ್ಟಿ ಆಯಿತು. ಆಮೇಲೆ ಅಲ್ಲಿ ಕೆಳಗಡೆ RCCಗೆ ನಮಗೆ ರೂಪ್ಗೆ ಭಾರಿ ಅನುಕೂಲ ಆಗಿದೆ. ಆಮೇಲೆ ನಾವೇನು ಬೇಸಿಗೆ ಕಾಲದಲ್ಲಿ ಅಲ್ಲಿ ಬೇಕಾದ್ರೆ ವಿಶ್ರಾಂತಿ ಪಡೆಯೋದಕ್ಕೆ ಅಲ್ಲಿ ಹೋಗ್ಬೋದು, ಇಲ್ಲ ಏನು ಪಾರ್ಟಿ ಗೀಟಿ ಇದೆ ಅಲ್ಲಿ ನಾವು ಆ ವ್ಯವಸ್ಥೆ ಮಾಡ್ಕೊಂಡು ಇರ್ಬೋದು. ಮಕ್ಕಳೆಲ್ಲ ಬಂದರೆ
ಮೊಮ್ಮಕ್ಕಳು ಬಂದರೆ ಅಲ್ಲಿ ಆಟ ಆಡ್ಕೊಂಡು ಇರೋಕ್ಕೆ ಭಾರಿ ಖುಷಿಯಾಗಿ ಇರ್ತಾರೆ. ಅದಕ್ಕೆ ಅನುಕೂಲ ಚೆನ್ನಾಗಿದೆ ಇದರಿಂದ. ಸ್ಟ್ರಕ್ಚರ್ ಎಲ್ಲ ಇಲ್ಲಿ ಭುವಿ ಎಂಟರ್ಪ್ರೈಸಸ್ ಇಂದನೇ ಹೌದು ಹೌದು ಹೌದು. ನಾವೇನಿಲ್ಲ, ಅವರೇ ಸಂಬಂಧಪಟ್ಟಂಥ ಇದು ಕಬ್ಬಿಣದ ಅಂಗಡಿಗೆಲ್ಲ ಹೋಗಿ ಅವರು ನಮಗೆಲ್ಲ ಕನ್ಸೆಷನ್ ಆಗಿ ಅವರೇ ಮುಂದೆ ನಿಂತ್ಕೊಂಡು ಏನಿಲ್ಲ ನಾವು ಏಜ್ ಆಗಿದೆ ಅಂತ ನಮಗೆ ಭಾರಿ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಅವರೇ ಮುಂದೆ ನಿಂತ್ಕೊಂಡು ಪ್ರತಿಯೊಂದನ್ನು ಅವರೇ ರೆಡಿ ಮಾಡಿಸಿದ್ದಾರೆ. ವೆಲ್ಡಿಂಗ್ ಮಾಡಿಸೋದೇ ಆಗಲಿ, ಅವ್ರು ಜೋಡಿಸೋದೇ ಆಗಲಿ, ಪಿಟಪ್ ಮಾಡೋದೇ ಆಗಲಿ, ಪ್ರತಿಯೊಂದು ಎಲ್ಲ ಭುವಿ ಎಂಟರ್ಪ್ರೈಸಸ್ ಮಾಲೀಕರು ಎಲ್ಲ ನಮಗೆ ಚೆನ್ನಾಗಿ ಎಂಕರೇಜ್ ಕೊಟ್ಟಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಆಮೇಲೆ ಮುಂದೆ ಯಾರಾದರೂ ಇದನ್ನು ಮಾಡಿಸೋದಾದರೆ ಅದು ಅನುಕೂಲ ಆಗುತ್ತೆ. ತಾವುಗಳು ಎಲ್ಲನ ಇದನ್ನು ಸದುಪಯೋಗ ಪಡಿಸ್ಕೊಬೇಕು, ನಮಗೆ ಇದರಿಂದ ಅನುಕೂಲ ಪಡಿಬೇಕು ಅಂತ ಹೇಳಿ ನಾವು ಜನರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಸ್ಕಾಮಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬೆಸ್ಕಾಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು 2 ಸತಿ ಮಾತ್ರ ಹೋಗಿದ್ದು ಅಷ್ಟೇ. ಅಲ್ಲಿ ಅಗ್ರಿಮೆಂಟ್ಗೆಲ್ಲ ಒಂದು ಸೈನ್ ಹಾಕಕ್ಕೆ ಹೋಗಿದ್ದು ಅಷ್ಟು ಬಿಟ್ಟರೆ, ಇನ್ನೊಂದು ಸತಿ ಏನು ಅನುದಾನ ರೀಫಂಡ್ ಆಗಿತ್ತು, ರಿಯಾಯಿತಿ ಕೊಟ್ಟರಲ್ಲ, ಆ ಅಮೌಂಟ್ ತಗೊಳಕ್ಕೆ ಮಾತ್ರ ಹೋಗಿದ್ದು. ಇನ್ನಿದ್ದಂಗೆಲ್ಲನೇ ಎಲ್ಲ ಪ್ರತಿಯೊಂದನ್ನು ಸಹ ಅವರು ನಮ್ಮ ಭುವಿ ಎಂಟರ್ಪ್ರೈಸಸ್ ಸರ್ರೇ ಎಲ್ಲ ನಮಗೆಲ್ಲ ಇವೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ನಮ್ಗೆ ಯಾವುದೂ ರಿಸ್ಕೇ ಇಲ್ಲ. ಆ ರೀತಿ ಎಲ್ಲ ಜವಾಬ್ದಾರಿ ಅವರೇ ತಗೊಂಡು ಮಾಡಿದ್ದಾರೆ. ಅವರಿಗೆ ತುಂಬ 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 ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.